ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಪ್ಪ ಇಷ್ಟು ದಿನ ಎಲ್ಲಿ ಹೋಗಿದ್ರಿ, ಎಲ್ಲಿದ್ರಿ, ಯಾಕೆ ಮನೆಗೆ ಬಂದಿಲ್ಲ? ಇಲ್ಲಿ ನಡೆದಿದ್ದೆಲ್ಲ ಗೊತ್ತಾಯ್ತಲ್ಲ, ಬರಬೇಕು ಅಂತ ಅನಿಸ್ಲಿಲ್ಲ ಕಣೋ. ಆದರೆ ಈಗ ಮನ್ಸು ತಡಿಲಿಲ್ಲ, ಬಂದ್ಬಿಟ್ಟೆ. ರಾಮ್ ಸಿಹಿಯಲ್ಲಿ ಇಷ್ಟೊತ್ತು ನನ್ ಜೊತೆನೆ ಇದ್ಲು. ನನ್ನನ್ನ ಮಡ್ಲಲ್ಲಿ ಮಲಗಿಸಿ ತಲೆ ತಟ್ಟಿ ಮಲಗಿಸ್ಕೊಂಡ್ಲು, ಮುತ್ತು ಕೊಟ್ಲು ಗೊತ್ತಾ? ಸಿಹಿ ನಿನ್ನ ಮಡ್ಲಲ್ಲಿ ಮಲಗಿಸ್ಕೊಂಡಿದ್ಲ? ಹ್ಞೂ, ನನಗೆ ಕೆಮ್ಮಂತು ಅಂತ ನೀರು ಕುಡ್ಸಿದ್ಲು ಅತ್ತೆ. ಆಮೇಲೆ ನಂಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು, ಅವಳೆ ಬೆಡ್ಶೀಟ್ ಹೊದಿಸಿ ಮಲಗಿಸಿದ್ದು. ಎಚ್ಚರ ಆಗಿ ನೋಡ್ತೀನಿ, ಅವಳು ಎಲ್ಲೂ ಕಾಣ್ತಾ ಇರ್ಲಿಲ್ಲ. ಎಲ್ಲಿ ಹೋದ್ಲವಳು? ಇದೇನು ಬಾರ್ಗು ಇದು? ಸೀತಾ ಯಾವುದು ನಡೀದೇ ಇರೋ ಮ್ಯಾಚ್ ಹೈಲೈಟ್ಸ್ ಹೇಳ್ತಾ ಇದ್ದಾಳೆ. ಇದು ಆರಂಭ. ನಾನು ಹಂಗೆಲ್ಲ ಮಾಡೇ ಇಲ್ಲ ಸೀತಮ್ಮ. ಫೀಲ್ಡೇನು ಮಾಡಕ್ಕಾಗಲ್ಲ. ಮತ್ಯಾರು ಮಾಡಿರ್ಬೋದು? ಆ ಕಳ್ಳಿನ ಸಿಹಿ ಸಿಹಿ ಸೀತಾ, ಸಿಹಿ ಇಲ್ಲೇ ಇದ್ದಾಳೆ ನೋಡು. ಎಲ್ಲೇ ಹೋಗಿದ್ದೆ ನೀನು ಕಳ್ಳಿ? ನಾನು ಮಲ್ಗಿಸ್ಬಿಟ್ಟು ಆಟ ಆಡಕ್ ಹೋಗಿದ್ದಾ? ನೋಡಿ ಹೆಂಗ್ ಆಟ ಆಡಿಸ್ತಾಳೆ ಅಂತ. ಸತ್ಯ ಮಾವ, ನೀವ್ ಯಾವಾಗ ಬಂದ್ರಿ? ಪೂಜೆಗಂತ ಬಂದ್ರಾ? ಅಟ್ಲೀಸ್ಟ್ ಈ ನೆಪದಲ್ಲಾದ್ರೂ ನೀವ್ ಮನೆಗ್ ಬಂದ್ರಲ್ಲ. ಈಗ್ಲೇ ಹೇಳ್ತಾ ಇದ್ದೀನಿ, ನೀವ್ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ಮನೇಲೇ ಇರ್ಬೇಕು ಇನ್ಮೇಲೆ, ಆಯ್ತಾ? ಸರಿ ಕಣಮ್ಮ, ನೀನು ಹೆಂಗೆ ಹೇಳಿದ್ರೆ ಹಂಗೆ. ಸಿಹಿ, ಸತ್ಯ ಅಂಕಲ್ನ ಮಾತಾಡ್ಸ್ದ ನೀನು? ಹಾಂ, ನಾವಿಬ್ರು ಆಗಲೇ ಮಾತಾಡ್ಕೊಂಡ್ವಿ. ಇನ್ಫ್ಯಾಕ್ಟ್ ಒಂದು ರೌಂಡ್ ಆಟನೂ ಆಟ ಆಡಿದ್ವಿ. ಓ ಹೌದಾ? ನನಗೆ ಗೊತ್ತೇ ಆಗಿಲ್ಲ ನೋಡಿ, ಸುಸ್ತಾಗಿತ್ತು ಅಂತ ಮಲಗ್ಬಿಟ್ಟಿದ್ದೆ. ಪರವಾಗಿಲ್ಲಮ್ಮ, ಪರವಾಗಿಲ್ಲ. ಸೀತಾ, ನೀನು ಹೋಗಿ ರೆಸ್ಟ್ ಮಾಡು. ನಾವೆಲ್ಲ ರೆಸ್ಟ್ ಮಾಡು ಅಂತ ಹೇಳಿದ್ದಕ್ಕೆ ನಮ್ಗೆ ಬೈದೆ. ಈಗ ನೋಡು, ತಲೆ ಸುತ್ತ ಬಂದಿಲ್ವಾ? ಹೌದು, ಸಡನ್ ಆಗಿ ಯಾಕೆ ಹಂಗ ಆಯ್ತು ಅಂತಾನೆ ಗೊತ್ತಿಲ್ಲ. ಈಗಲೂ ತಲೆ ಒಂಥರ ಆಗ್ತಿದೆ. ಸೀತಾ, ಜಾಸ್ತಿ ಸ್ಟ್ರೆಸ್ ತಗೋಬೇಡಿ, ಮಲ್ಕೊಳ್ಳಿ. ಸರಿ ರಾಮ್, ಚುಳು ರೂಮಲ್ಲಿ ಕಿತಾಪತಿ ಮಾಡಿಟ್ಟಿದ್ದಾಳೆ, ಹೋಗಿ ನೋಡ್ಬೇಕು. ನಿಂಗೆ ಇದೇ ಇರು, ಮಾಡ್ತೀನಿ. ನೋಡಿದ್ರ ಚಿಕ್ಕಪ್ಪ ಸೀತಾ ಪರಿಸ್ಥಿತಿನ? ರಾಮ್ ಬನ್ನಿ, ನಿಮ್ಮ ಮಗಳು ಎಷ್ಟು ಕಿತಾಪತಿ ಮಾಡಿದ್ಲು ಗೊತ್ತಾ? ಬೆಡ್ ಮೇಲೆಲ್ಲ ಓಡಾಡಿ ಗಲೀಜ್ ಮಾಡ್ಬಿಟ್ಟಿದ್ಲು, ಅದಕ್ಕೆ ಚೇಂಜ್ ಮಾಡಿದೆ. ಆಮೇಲೆ ಲಿಪ್ಸ್ಟಿಕ್ ಹಚ್ಕೊಂಡಿದ್ಲು ರಾಮ್, ಇಲ್ಲೆಲ್ಲ ಆಗ್ಬಿಟ್ಟಿತ್ತು. ಆಮೇಲೆ ನಾನೇ ಒರೆಸ್ದೆ ನೋಡಿ. ಆಗ್ಲೇ ನಾನು ಮಲಗಿದ್ದಾಗ ನೀರ್ ಕುಡ್ಸಿದ್ಲು ನೋಡಿ, ಎಲ್ಲಾ ಕಡೆ ಚೆಲ್ಬಿಟ್ಟಿದ್ದಾಳೆ. ಒಂದ್ ನಿಮಿಷ ಇರಿ. ಸೀತಾ, ಇಟ್ಸ್ ಓಕೆ, ಕೊಡಿ, ನಾನು ಹೆಲ್ಪ್ ಮಾಡ್ತೀನಿ. ಪರವಾಗಿಲ್ಲ ರಾಮ್, ನಾನೇ ಮಾಡ್ತೀನಿ. ಇದೆಲ್ಲ ನಮ್ ಸಿಹಿನೇ ಮಾಡಿದ್ದು. ಅಪ್ಪು, ಸೀತಾ, ಏನದು ನೀರ್ ಚೆಲ್ಲಿದ್ಯಾ? ಇಲ್ಲಿ ಶ್ವೇತನ್ ಕರಿತೀನಿ. ಅತ್ತೆ ಅತ್ತೆ, ಬೇಡ ಬೇಡ, ನಾನೇ ಓಡಿಸ್ತೀನಿ. ನಮ್ ಸಿಹಿನೇ ಮಾಡಿದ್ದಿದ್ದೆಲ್ಲ.
ಏನಾಯ್ತು ಸೀತಾ? ನೋಡಿ ನಮ್ ಸಿಹಿ ಎಷ್ಟು ಮುದ್ದಾಗಿ ಅಮ್ಮ ಅಂತ ಬರ್ತಿದ್ದಾಳೆ. ಸಿಹಿ ಬರ್ತಿದ್ದ? ಹಾ ರಾಮ್, ಅವಳೇ ಬರ್ತಿದ್ದು, ಇನ್ಯಾರು ಬರೀತಾರೆ? ಅಲ್ಲ ಸೀತಾ, ಸಿಹಿ ಇದನ್ನ ಹೇಗ್ ಬರೆಯೋದಕ್ ಸಾಧ್ಯ? ಹೇಗೆ ಅಂದ್ರೆ ಲಿಪ್ಸ್ಟಿಕ್ ಅಲ್ಲಿ ಬರ್ದಿದ್ದಾಳೆ. ಅಪ್ಪು, ಒಂದ್ ನಿಮಿಷ ಬಾಯ್ಲಿ. ಸೀತಾ, just give me 2 minutes. ಅಮ್ಮ ಅಂತ ಎಷ್ಟು ಮುದ್ದಾಗಿ ಬರ್ತಿದ್ಯಾ ಸಿಹಿ. ಯಾವಾಗ್ಲೂ ಸೀತಮ್ಮ ಅಂತ ಕರಿತಾ ಇದ್ದೆ, ಅಮ್ಮ ಅಂತ ಬರ್ತಿದ್ಯಾ, ಸಂತೋಷ ಆಗ್ತಿದೆ. ಇದನ್ನ ನಾನು ಒರ್ಸಲ್ಲ, ಹೀಗೆ ಇಟ್ಟಿರ್ತೀನಿ. ಅಪ್ಪು, ಏನೋ ಇದು? ಕನ್ನಡಿ ಮೇಲೆ ಅವಳೇ ಅಮ್ಮ ಅಂತ ಬರ್ಕೊಂಡು ಸಿಹಿ ಬರ್ದಿದ್ದು ಅಂತ ಹೇಳ್ತಿದ್ದಾಳಲ್ಲ. ಚಿಕ್ಕಿ, ಆದ್ರೆ ಅದು ಸೀತಾ ಹ್ಯಾಂಡ್ ರೈಟಿಂಗ್ ಅಲ್ಲ. ಅಂದ್ರೆ ನೀನ್ ಹೇಳ್ತಿರೋದೇನು? ಸಿಹಿ ಬಂದು ಬರದ್ಲಾ? ಸಿಹಿ ಬರೆಯೋದಕ್ಕೆ ಅವಳೇ ಇಲ್ವಲ್ಲೋ? ಇದನ್ನ ಸೀತಾನೇ ಬರ್ದಿರೋದು ಅಪ್ಪು. ಅವಳದೇ ಭ್ರಮೆಯಲ್ಲಿ ಜೀವಿಸ್ತಾ ಇದ್ದಾಳೆ. ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ನಾನೇನ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ ಚಿಕ್ಕಿ. ಅಪ್ಪು, ಸೀತಂಗೆ ಟ್ರೀಟ್ಮೆಂಟ್ ಕೊಡಿಸ್ದೆ ಹೋದ್ರೆ ಇನ್ನೂ ಪರಿಸ್ಥಿತಿ ಹದಗೆಡುತ್ತೆ ಕಣೋ. ಅವಳನ್ನ ನಾನು ಮುಂಚಿನ ತರ ನೋಡ್ಬೇಕು. ನನ್ ಸೊಸೆ ಜೊತೆ ನನ್ನ ಮಗ ಖುಷಿಯಾಗಿರೋದನ್ನ ನೋಡ್ಬೇಕು. ನೀವಿಬ್ರು ಸಂಸಾರ ಮಾಡೋದನ್ನ ನೋಡ್ಬೇಕು ಅಪ್ಪು. ಅವಳನ್ನ ಹೀಗೆ ಬಿಟ್ರೆ ಅವಳು ಸೀತಾ ಉಳಿಯಲ್ಲ ಕಣೋ. ರಾಮ್, ಚಿಕ್ಕಿ, ಸೀತಾ ಕರೀತಾರೆ, ಆಮೇಲೆ ಸಿಗ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.